ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿದ್ದಂತಹ ಸ್ಪರ್ಧಿಗಳಲ್ಲಿ ಅಭಿಮಾನಿಗಳ ಜೊತೆ ಅಥವಾ ವೀಕ್ಷಕರ ಜೊತೆ ಹೆಚ್ಚು ಕನೆಕ್ಟ್ ಆಗಿರುವಂತಹ ಸ್ಪರ್ಧಿ ಯಾರು ಅಂತ ಹೇಳಿದಾಕ್ಷಣ ಮುಂಚೂಣಿಯಲ್ಲಿ ಇರುವಂತಹ ಹೆಸರು ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ 2 ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಕರು ರಕ್ಷಿತಾ ಶೆಟ್ಟಿ ಅವರನ್ನ ಬೇರೆ ಬೇರೆ ಕಾರಣಕ್ಕೆ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಿಲ್ಲ ಒಂದು ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಗಮನವನ್ನ ಸೆಳೀತಾನೆ ಇದ್ದಾರೆ. ಇನ್ನು ತಮ್ಮ ಯೂಟ್ಯೂಬ್ ವಾಹಿನಿಯ ಮೂಲಕ ನಿರಂತರವಾಗಿ ತಮ್ಮ ವ್ಯೂವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ರಕ್ಷಿತಾ ಮಾಡ್ತಾನೆ ಇದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಹೋಗೋ ಮುಂಚೆ ಯಾವ ರೀತಿ ಅವರು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ರು, ಅದೇ ರೀತಿಯಾದಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ತನ್ನ ವ್ಯೂವರ್ಸ್ ಜೊತೆ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳನ್ನ ಹೇಳಿದ್ರು. ಆ ಮಾತುಗಳಂತೆಯೇ ನಡ್ಕೊಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಅವರನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಇಷ್ಟಪಡೋದಕ್ಕೆ ಬಿಗ್ ಬಾಸ್ ಶೋ ಮುಗ್ದು ಇಷ್ಟೆಲ್ಲ ದಿನಗಳಾದರೂ ಕೂಡ ಇನ್ನೂ ಕೂಡ ರಕ್ಷಿತಾ ಶೆಟ್ಟಿ ಜನರ ಮನಸ್ಸಿನಲ್ಲಿ ಆಳವಾಗಿ ನೆನಪಿನಲ್ಲಿ ಉಳಿಯೋದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ. ಏನೇ ಇದ್ರೂ ಅದನ್ನ ನೇರವಾಗಿ ಸತ್ಯವಾಗಿ ಹೇಳೋದ್ರಿಂದ ರಕ್ಷಿತಾ ಒಂದಷ್ಟು ಜನರಿಗೆ ಇಷ್ಟ ಆಗದೆ ಇದ್ರೆ ಬಹುತೇಕರು ಅವರನ್ನ ಇಷ್ಟಪಡ್ತಾರೆ, ಪ್ರಾಮಾಣಿಕವಾಗಿ ಮಾತಾಡ್ತಾರೆ ಅಂತ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ತಮ್ಮ ಊರಿನ ಬಗ್ಗೆ ಅವರು ಹೆಚ್ಚು ಮಾತಾಡ್ತಾ ಇದ್ರು. ತಮ್ಮ ಊರಿನ ಆ ಸೊಗಡನ್ನ ಅವರು ಹಂಚ್ಕೊಳ್ತಾ ಇದ್ರು. ಆ ಹಳ್ಳಿ ಜೀವನ ನನಗಿಷ್ಟ, ಆ ರೀತಿಯ ಲೈಫೇ ನಾನು ಮುಂದೆ ಲೀಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು. ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಅಂಥದ್ದೇ ಜೀವನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೊಂದೇ ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಅನ್ನ ನೀವು ಅವರ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೀರಾ. ಪಾರಂಪರಿಕ ಶೈಲಿಯಲ್ಲಿ ಅಡುಗೆ ಮನೆಯೊಂದನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಚರ್ಚೆ ಆಗಿದ್ದು ಅವರ ಮದುವೆ ವಿಚಾರ. ರಕ್ಷಿತಾ ಗಿಲ್ಲಿ ಅವರನ್ನ ಇಷ್ಟಪಡ್ತಿದ್ದಾರೆ. ಗಿಲ್ಲಿ ರೀತಿಯ ಹುಡುಗ ರಕ್ಷಿತಾಗೆ ಬೇಕು, ಹಾಗಾಗಿ ಗಿಲ್ಲಿ ಜೊತೆ ಹೆಚ್ಚು ಸಮಯವನ್ನ ಕಳೀತಾರೆ. ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ವು. ಸಾಕಷ್ಟು ಬಾರಿ ರಕ್ಷಿತಾ ಅವರು ಕ್ಲಾರಿಟಿ ಕೊಟ್ಟರೂ ಕೂಡ ಆ ಒಂದು ವಿಚಾರ ಪದೇ ಪದೇ ಚರ್ಚೆ ಆಗ್ತಾನೆ ಇತ್ತು. ಕೊನೆಗೆ ಅವರಿಗೆ ಇರಿಟೇಟ್ ಆಗೋದಕ್ಕೆ ಶುರುವಾಯಿತು. ನಾನು ಹೇಳಿದ ಹಾಗಲ್ಲ, ಅದೇ ವಿಷಯವನ್ನ ಮಾತಾಡಬೇಡಿ ಅಂತ ರಕ್ಷಿತಾ ಮನವಿ ಕೂಡ ಮಾಡಿದ್ರು. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಸುಮಾರು 2 ತಿಂಗಳ ಕಳೆದ ಬಳಿಕ ಮತ್ತೆ ರಕ್ಷಿತಾ ತಮ್ಮ ಮದುವೆಗೆ ಸಂಬಂಧಪಟ್ಟಂತೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಅವರು ಆ ಒಂದು ಸಂದರ್ಶನದಲ್ಲಿ ನೀಡಿರುವಂತಹ ಒಂದಷ್ಟು ಹೇಳಿಕೆಗಳು ಅವರ ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ಕೊಟ್ಟಿದೆ. ಜೊತೆಗೆ ರಕ್ಷಿತಾ ಮೇಲಿದ್ದಂತಹ ಅಭಿಮಾನವನ್ನ ಇನ್ನೂ ಹೆಚ್ಚು ಮಾಡಿದೆ. ಸಂದರ್ಶನದಲ್ಲಿ ಆ ಒಂದು ಸಂದರ್ಶಕ್ಕೆ ಮಾತನಾಡ್ತಾ ನಿಮ್ಮನ್ನ ಮದುವೆ ಆಗುವಂತ ಹುಡುಗನಿಗೆ ಇರಬೇಕಾದಂಥ ಕ್ವಾಲಿಟೀಸ್ ಏನು, ಗುಣಗಳೇನು ಅಂತ ರಕ್ಷಿತಾ ಬಳಿ ಕೇಳ್ತಾ ಇದ್ದಂತೆ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿ ಹಾಗೇನೆ ತಮ್ಮ ಒಂದು ಕಲ್ಪನೆ ಏನಿದೆ ಅದನ್ನ ಅವರು ತೆರೆದಿಟ್ಟಿದ್ದಾರೆ. ನನ್ನನ್ನ ಮದುವೆ ಆಗುವಂತ ಹುಡುಗನಿಗೆ 4 ಗದ್ದೆ ಇರಬೇಕು, ಆತನಿಗೆ ಹಂಚಿನ ಮನೆ ಇರಬೇಕು, ಆತನ ಮನೆಯಲ್ಲಿ ಕೋಳಿ ಗೂಡಿರಬೇಕು, ಹಾಗೆ ದನದ ಕೊಟ್ಟಿಗೆ ಇರಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಮನೆಯಲ್ಲಿ ಒಬ್ರು ಅಜ್ಜಿ ಇರಬೇಕು ಅನ್ನೋ ಮಾತನ್ನ ರಕ್ಷಿತಾ ಹೇಳಿದ್ದಾರೆ. ರಕ್ಷಿತಾ ಹೇಳಿರುವಂತಹ ಆ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ, ಹಾಗೆ ಆಕೆಯ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಸಾಮಾನ್ಯವಾಗಿ ಸೆಲೆಬ್ರಿಟಿ ಆದ ತಕ್ಷಣ ಅವರು ತಮ್ಮ ಲೆವೆಲ್ನ ಹುಡುಗ ಬೇಕು, ಅಥವಾ ತಮಗಿಂತ ಹೆಚ್ಚು ಆಸ್ತಿ ಇರೋರು ಬೇಕು, ಅಂತಸ್ತಿರೋರು ಬೇಕು, ತಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು, ಈ ರೀತಿಯಾದಂಥ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ರಕ್ಷಿತಾಗೆ ತಾನು ಚೆನ್ನಾಗಿರ್ಬೇಕು ಅನ್ನೋದ್ರ ಜೊತೆಗೆ ತನ್ನ ಜೊತೆ ಇರೋರು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಆಸೆ. ಅವರ ಮನಸ್ಸು ಪ್ರಾಣಿ ಪಕ್ಷಿಗಳಿಗೋಸ್ಕರ ಯಾವ ರೀತಿ ಮಿಡಿಯುತ್ತೆ ಅನ್ನೋದನ್ನ ನೀವು ನೋಡಿರ್ಬೋದು. ಅವರ ಸಾಕಷ್ಟು ವಿಡಿಯೋಗಳಲ್ಲಿ ಅವರು ಅವರ ಮನೆಯಲ್ಲಿರುವಂತಹ ನಾಯಿಗಳ ಜೊತೆ, ಒಂದು ಪುಟ್ಟ ಮಕ್ಕಳ ಜೊತೆ ಯಾವ ರೀತಿ ಮಾತಾಡ್ತಾರೋ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ತಾನು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಮಧ್ಯದಲ್ಲಿ ಅಲ್ಲಿರುವಂತಹ ನಾಯಿ ಇರ್ಬೋದು, ನಾಯಿ ಮರಿಗಳಿಗಿರ್ಬೋದು ತಿನ್ನಿಸ್ತಾ ಇರ್ತಾರೆ. ಅಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಅವರ ಆಲೋಚನೆ ಎಷ್ಟು ದೊಡ್ಡದು, ಎಂಥ ಮನಸ್ಸು ಅವರದ್ದು ಅಂತ. ಇದೀಗ ಆ ಒಂದು ಸಂದರ್ಶನದಲ್ಲಿ ಅವರು ಹೇಳಿರುವಂತಹ ಆ ಒಂದು ಹೇಳಿಕೆ ಸಾಕಷ್ಟು ಗಮನ ಸೆಳೆಯುತ್ತೆ. ಜೊತೆಗೆ ರಕ್ಷಿತಾ ಅವರನ್ನ ಜನ ಇಷ್ಟರ ಮಟ್ಟಿಗೆ ಇಷ್ಟಪಡೋದಕ್ಕೆ ಏನ್ ಕಾರಣ ಅನ್ನೋದಕ್ಕೂ ಕೂಡ ಅಲ್ಲೇ ಉತ್ತರ ಸಿಗತ್ತೆ. ರಕ್ಷಿತಾಗೆ ಈಗ ಸಾಕಷ್ಟು ಹೆಸರಿದೆ, ಸಾಕಷ್ಟು ಆದಾಯ ಇದೆ. ಇದೆಲ್ಲವೂ ಇರುವಾಗ ಅವರು ತಮ್ಮದೇ ರೀತಿಯಲ್ಲಿ ಬದುಕಬಹುದು. ಆದರೆ ಅವ್ರಿಗೆ ಅಂಥ ಬದುಕು ಬೇಡ.
ತಾನೊಬ್ಬ ಸಾಮಾನ್ಯಳಲ್ಲಿ ಸಾಮಾನ್ಯಳು ಅನ್ನೋ ರೀತಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ತನ್ನಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ಇನ್ನೊಬ್ಬರ ಮುಖದಲ್ಲಿ ನಗು ತರಿಸುವಂಥ ಕೆಲಸ ಮಾಡಬೇಕು, ಇಂಥದ್ದೇ ಹಾದಿಯಲ್ಲಿ ಅವ್ರು ಸಾಗ್ತಾ ಇದ್ದಾರೆ. ಅವರಿಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಗೌರವ, ಆ ಒಂದು ಸೆಲೆಬ್ರಿಟಿ, ಇದೆಲ್ಲವೂ ಇರುವಾಗ ಅವ್ರು ಚೆನ್ನಾಗಿ ಲೈಫನ್ನು ಲೀಡ್ ಮಾಡಬಹುದು. ಆದರೆ ಅವರ ಆಲೋಚನೆ ಯಾವ ರೀತಿ ಇದೆ ಅನ್ನೋದನ್ನು ಅವರು ಆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಟ್ರೋಲ್ಗಳಾಗಿದ್ದು ಅವರ ಕನ್ನಡ ವಿಚಾರಕ್ಕೆ. ಅವರಿಗೆ ಕನ್ನಡ ಚೆನ್ನಾಗಿ ಮಾತನಾಡೋದಕ್ಕೆ ಬರುತ್ತೆ, ಆದರೆ ಬಂದರೂ ಕೂಡ ಡ್ರಾಮಾ ಮಾಡ್ತಾರೆ ಅಂತ ಒಂದಷ್ಟು ಆರೋಪಗಳಿತ್ತು. ಈ ಟೀಕೆಗಳಿಗೂ ಕೂಡ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ತಮಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಕನ್ನಡ ಪದ ಬರದೇ ಇದ್ದಾಗ ಅಲ್ಲೇ ಇದ್ದಂತಹ ಕರಾವಳಿ ಮೂಲದ ಸಿಬ್ಬಂದಿ ಬಳಿ ಕೇಳಿಕೊಂಡು ಅವರು ಕನ್ನಡದಲ್ಲೇ ಮಾತನಾಡಿದ್ದಾರೆ. ಅಲ್ಲೇ ಗೊತ್ತಾಗತ್ತೆ ಅವರಿಗೆ ಕನ್ನಡದ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ, ಇಲ್ಲಿಯ ಭಾಷೆ, ಇಲ್ಲಿಯ ಸಂಪ್ರದಾಯ, ಆಚಾರ ವಿಚಾರಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಗೌರವ ಇದೆ ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ಒಂದು ವೇಳೆ ಅಂಥದ್ದು ಯಾವುದೂ ಕೂಡ ಇಲ್ಲ ಅಂದಿದ್ರೆ ಅವರು ಮುಂಬೈಗೆ ಹೋಗಿ ಆರಾಮ್ಸಲ್ಲಿ ಜಾಲಿಯಾಗಿ ಸಮಯವನ್ನು ಕಳಿಬೋದಾಗಿತ್ತು. ಆದರೆ ಅವರಿಗೆ ಅಂಥ ಲೈಫ್ ಬೇಡ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯರಂತಿರಬೇಕು, ರಕ್ಷಿತಾ ಹೇಗಿದ್ದಾರೋ ಹಾಗೇ ಇರಬೇಕು, ಏನೋ ಗೌರವ ಬಂತು ಅಥವಾ ಏನೋ ದುಡ್ಡು ಬಂತು, ಹೆಸರು ಬಂತು ಅಂತ ನಾನು ಬದಲಾಗಲ್ಲ, ನನ್ನ ಜೀವನ ಶೈಲಿಯನ್ನು ನಾನು ಬದಲಾವಣೆ ಮಾಡ್ಕೊಳ್ಳಲ್ಲ ಅಂತ ರಕ್ಷಿತಾ ಅನೇಕ ಬಾರಿ ಹೇಳಿದ್ದಾರೆ. ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ, ನುಡಿದಂತೆ ನಡೀತಾ ಇದ್ದಾರೆ ರಕ್ಷಿತಾ. ಹಾಗಾಗಿ ದಿನೇ ದಿನೇ ಅವರ ಮೇಲಿನ ಅಭಿಮಾನ ಅವರ ಅಭಿಮಾನಿಗಳಿಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತಾಗಿ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಮದುವೆ ಹುಡುಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದು ಅವರ ಮೆಚುರಿಟಿ ಲೆವೆಲ್ ಯಾವ ರೀತಿ ಇದೆ, ಅವರ ಥಿಂಕಿಂಗ್ ಎಷ್ಟರ ಮಟ್ಟಿಗೆ ಎತ್ತರದಲ್ಲಿದೆ, ಎಷ್ಟು ವಿಭಿನ್ನವಾಗಿದೆ ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದೆ.